ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆನೆ ಕಾಂಗ್ರೆಸ್ನವರು ಅಸ್ತ್ರಗಳನ್ನ ಬಿಜೆಪಿಗೆ ತಗೊಳ್ಳಿ ಅಂತ ಕೈಯಾರೆ ತಾವು ಕೊಡ್ತಾ ಇದ್ದಾರ. ಈಗ ಕೇಸರಿ ಪಡೆ ಮುಗಿಬಿದ್ದಿದೆ ಡಿ.ಕೆ. ಸುರೇಶ್ ಅವರ ಹೇಳಿಕೆಗೆ. ಬಿಜೆಪಿ ಎದುರಿಸೋಕೆ ಕಾಂಗ್ರೆಸ್ಗೆ ಪ್ರಬಲ ವಿಚಾರಗಳೇ ಇಲ್ವಾ? ಹಾಗಿದ್ದಾಗ ಕಾಂಗ್ರೆಸ್ ಸಂಸದರ ಎದುರಾಳಿಗಳ ಕೈಗೆ ವಿವಾದದ ಅಸ್ತ್ರವನ್ನ ಕೊಟ್ರ. ಭಾರತ ವಿಭಜನೆ ವಿವಾದಕ್ಕೆ ಕೆಂಡ ಕಾರಿದೆ ಕೇಸರಿ ಪಡೆ. ಪಕ್ಷದ ವಿರುದ್ಧವೇ ಎದುರಾಳಿಗಳ ಕೈಗೆ ಅಸ್ತ್ರವನ್ನ ಡಿ.ಕೆ. ಸುರೇಶ್ ಅವರು ಕೊಟ್ಟಂಗೆ ಕಾಣಿಸ್ತಾ ಇದೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಸವಾಲಾಗುವ ಸಾಧ್ಯತೆ ಇದೆ. ಹೇಗೆ ಫೇಸ್ ಮಾಡುತ್ತೆ ಕಾಂಗ್ರೆಸ್ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಇರುಸು ಮುರುಸು ಅಂತೂ ಕಾಂಗ್ರೆಸ್ನಲ್ಲಿರುವಂಥವರಿಗೆ ಆಗ್ತಾ ಇದೆ. ಬಟ್ ಅವ್ರು ಕೇಳಿರುವಂಥ ಉದ್ದೇಶ ಏನಿದೆ ಅದು ಕರೆಕ್ಟ್ ಆಗಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ದುಡ್ಡು ಬರ್ತಾ ಇಲ್ಲ ಅನ್ನುವಂಥದ್ದು ಕೇಳಿದ ಸರಿಯಾಗಿದೆ. ಬಟ್ ಕೇಳಿರುವ ರೀತಿ ಸರಿ ಇಲ್ಲ ಅಷ್ಟೇ. ಅದು ದೇಶ ಒಡೆಯುವಂಥ ವಿಚಾರ ಮಾತನಾಡಿರೋದು ಸರಿಯಲ್ಲ. ಒಬ್ಬ ಸಂಸದರಾಗಿ ಅದರಲ್ಲೂ ಕೂಡ ಅವರು ಪ್ರಮಾಣ ವಚನವನ್ನು ತೆಗೆದುಕೊಂಡಂಥವರು, ಎಲ್ಲವೂ ಅಖಂಡ ಭಾರತದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಂತ ಪ್ರಮಾಣ ವಚನದಲ್ಲಿರುತ್ತೆ. ಈಗ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತನಾಡಿಬಿಟ್ರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಏನು ಮಾತನಾಡಿದರೆ ನೋಡೋಣ. ಕಾಂಗ್ರೆಸ್ಸಿನ ನನಗನ್ಸುತ್ತೆ DNA ಯಲ್ಲೇ ಈ ಒಡೆದಾಳುವಂಥದ್ದು ಬಂದ್ಬಿಟ್ಟಿದೆ ಅವರಿಗೆ. ಭಾಗ ಮಾಡೋದು, ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲ ಇಲ್ಲಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಅವರು ಸದಾ ಜಾತಿಗಳನ್ನು ಒಡೆಯೋದು, ಧರ್ಮಗಳನ್ನು ಒಡೆಯೋದು, ಈಗ ದೇಶನ್ನೇ ಒಡೆಯೋಕ್ಕೆ ಹೋಗಿದ್ದಾರೆ. ನನಗನ್ಸುತ್ತೆ ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂದರೆ ನೆಕ್ಸ್ಟ್ ಕಾಂಗ್ರೆಸ್ಸಿನ ಟಾರ್ಗೆಟ್ ಏನು ಇವ್ರಿಗೆ? ಅದಾದಮೇಲೆ ಬೆಂಗಳೂರು ಬೇಡ ನಮಗೆ, ಕನಕಪುರ ಒಂದೇ ಸಾಕು ನಮಗೆ, ಕನಕಪುರನೇ ಒಂದು ದೇಶ ಮಾಡಿಬಿಡಿ ಅಂದರೆ ಎಲ್ಲಿಗೆ ಹೋಗೋದು ನಾವು? ಲಾಭ ನಷ್ಟಕ್ಕೋಸ್ಕರ ದೇಶವನ್ನು, ಭಾರತ ಮಾತೆ ನಮ್ಮ ತಾಯಿ ಇದ್ದಂಗೆ ಅವರು. ಲಾಭಕ್ಕೋಸ್ಕರ ತಾಯಿನ ನಾವು ಭಾಗ ಮಾಡ್ಕೊಳಕ್ಕೆ ಆಗುತ್ತಾ? ಅಂಥ ದೇಶದಲ್ಲಿ ಇಂಥವರೆಲ್ಲ ಈ ಥರದ ಹೇಳಿಕೆಯನ್ನು ಕೊಡುವಂಥದ್ದು ಇಡೀ ಕರ್ನಾಟಕ ಜನ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ದಾರೆ. ಡಿ.ಕೆ. ಸುರೇಶ್ ಅವರು ಒಬ್ರು ಸಂಸದರಿದ್ದಾರೆ, ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ನಿಜವಾಗ್ಲೂ ಕೂಡ ಖಂಡನೀಯ. ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಡಿ.ಕೆ. ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಜವಾಬ್ದಾರಿಯುತ ಸಂಸದರು ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರನೇ ಇವತ್ತು ಸಂವಿಧಾನದ ಒಂದು 75ನೇ ವರ್ಷದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇದೆ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ, ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ಸಿನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ತಕ್ಷಣ ಇವರ ಮೇಲೆ ದೇಶದ್ರೋಹದ ಕೇಸನ್ನು ಹಾಕ್ಬೇಕನ್ನುವಂತ ಆಗ್ರಹವನ್ನ ನಾನು ಪೊಲೀಸರಿಗೆ ಮಾಡ್ತಾ ಇದ್ದೀನಿ. ಉತ್ತರ ಭಾರತದ ಭಾಗ ಹೌದೋ ಅಲ್ವೋ? ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸ್ಸೀಮರು. ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಡಿ.ಕೆ. ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು. ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವ್ರು ಉತ್ತರ ಕೊಡಲಿ. ರಾಹುಲ್ ಗಾಂಧಿ ಉತ್ತರ ಕೊಡಲಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಂಸದರಾಗಿ ಕಾಂಗ್ರೆಸ್ ಪಾರ್ಟಿಲಿ ಇಟ್ಕೋಬೇಕೋ ಬಿಡಬೇಕು ಅಂತ ಅವ್ರು ತೀರ್ಮಾನ ಮಾಡಲಿ. ಸೊ ಈಗ ಸಹಜವಾಗಿ ಬಿಜೆಪಿ ಮುಗಿ ಬೀಳುತ್ತೆ. ಸೊ ಬಿಜೆಪಿಗೆ ಏನೆಲ್ಲ ಅಸ್ತ್ರಗಳು ಬೇಕೋ ಆ ಅಸ್ತ್ರಗಳನ್ನೆಲ್ಲವನ್ನ ಈಗ ಒಂದೊಂದಾಗಿ ಕಾಂಗ್ರೆಸ್ನವರೇ ಕೊಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆನೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಕೋಲು ಕೊಟ್ಟು ಹೊಡೆಸ್ಕೊಳ್ಳೋ ರೀತಿಯಲ್ಲಿ ಈ ಹಿಂದೆ ದಿಗ್ವಿಜಯ್ ಸಿಂಗ್ ಅಂತ ಹೇಳಿ ಇದ್ದಾರೆ ನಾಯಕರು, ಅವರು ಕೂಡ ಇದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಟ್ಟು 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 ಬಿಜೆಪಿಗೆ ಏನೆಲ್ಲ ಬೇಕೋ ಎಲ್ಲ ಆಹಾರವನ್ನು ಅವರೇ ಕೊಡ್ತಾ ಇದ್ದಿದ್ದು. ಈಗ ನಮ್ಮ ರಾಜ್ಯದಿಂದನೇ ಹೇಳಿಕೆಗಳು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಗ್ಯಾರಂಟಿ ವಿಚಾರದಲ್ಲಿ ಮಾತನಾಡಿದರು, ರಾಮನ ವಿಚಾರದಲ್ಲಿ ಆಂಜನೇಯ ಮಾತನಾಡಿದರು, ಇನ್ನೊಂದು ಕಡೆಗೆ ರೈತರ ವಿಚಾರದಲ್ಲಿ ಇನ್ನೊಬ್ಬರು ಮಿನಿಸ್ಟ್ರು ಮಾತನಾಡಿದರು. ಈಗ ಡಿ.ಕೆ. ಸುರೇಶ್ ಅವರು ರಾಷ್ಟ್ರವನ್ನು ಒಡೆಯುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಅವ್ರ ಉದ್ದೇಶ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಅದನ್ನಷ್ಟೇ ಹೇಳ್ಬೋದಾಗಿತ್ತು. ಬಟ್ ರಾಷ್ಟ್ರ ಮಾಡಬೇಕು ಪ್ರತ್ಯೇಕ ಅನ್ನೋದು ಸರಿಯಲ್ಲ ಅನ್ನೋದು. ಕಾಂಗ್ರೆಸ್ಗೆ ಲೋಕಸಭೆಯ ಹೊಸ್ತಿಲಲ್ಲಿ ಹೊಸ ಸಂಕಷ್ಟ ಈಗ ಶುರುವಾಗಿದೆ. ಇವತ್ತು ಸಂಸದ ಸುರೇಶ್ ಅವರು ಮೊನ್ನೆ ಶಾಸಕ ಬಾಲಕೃಷ್ಣ ಅವರ ವಿವಾದ. ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ತಪ್ತಾ ಇಲ್ವಾ ಅಂತ.
ಶಾಸಕ ಬಾಲಕೃಷ್ಣ ಕಾಂಗ್ರೆಸ್ ಗ್ಯಾರಂಟಿ ರದ್ದಿನ ಮಾತನಾಡಿದ್ದಾರೆ. ಇತ್ತ ಸಂಸದ ಡಿಕೆ ಸುರೇಶ್ ಅವರು ಭಾರತ ವಿಭಜನೆಯ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. ಬಿಜೆಪಿಯಿಂದ ಈಗ ತೋಡೋ ಅಭಿಯಾನ ಶುರುವಾಗುತ್ತಾ ಗೊತ್ತಿಲ್ಲ. ಮೊನ್ನೆ ಧ್ವಜ ಅಭಿಯಾನವನ್ನು ಶುರು ಮಾಡಿದರು. ಅದಾದ ನಂತರ ಈಗ ಈ ರೀತಿಯಾಗಿ ಭಾರತ್ ತೋಡೋ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಸುರೇಶ್ ಅವರ ವಿಚಾರದಲ್ಲಿ ಈಗ ಬಿಜೆಪಿಯವರು ಒಂದು ದೊಡ್ಡ ಅಭಿಯಾನವನ್ನು ಶುರು ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಕಾಂಗ್ರೆಸ್ದವ್ರಿಗೆ. ರಾಹುಲ್ ಗಾಂಧಿಯಿಂದ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ. ಇತ್ತ ಕಾಂಗ್ರೆಸ್ ನಾಯಕರಿಂದ ಭಾರತ ಇಬ್ಬಾಗದ ಮಾತು ಕೇಳಿ ಬರ್ತಾ ಇದೆ. ತೀವ್ರ ಟೀಕೆಗೆ ಗುರಿಯಾಗ್ತಾ ಇದ್ದಂತೆ ಎಐಸಿಸಿ ಎಚ್ಚೆತ್ತುಕೊಂಡಿದೆ. ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ. ದೂರವಾಣಿ ಮೂಲಕ ಹೇಳಿಕೆ ಬಗ್ಗೆ ಮಾಹಿತಿಯನ್ನು ವರಿಷ್ಠರು ಪಡ್ಕೊಂಡಿದ್ದಾರಂತೆ. ವರಿಷ್ಠರಿಗೆ ಹೇಳಿಕೆಯ ಉದ್ದೇಶವನ್ನ ಡಿ ಕೆ ಸುರೇಶ್ ಅವರು ವಿವರಿಸಿದ್ದಾರಂತೆ. ಮತ್ತೊಮ್ಮೆ ಸ್ಪಷ್ಟನೆ ನೀಡುವಂತೆ ಸೂಚನೆಯನ್ನ ಈಗ ಹೈಕಮಾಂಡ್ ನೀಡಿದೆ. ಸೊ ಈ ವಿಚಾರದಲ್ಲಿ ಈಗ ಸ್ಪಷ್ಟನೆ ಏನೇ ಕೊಡಬಹುದು. ಬಟ್ ಈಗ ಅವರು ಸದ್ಯಕ್ಕೆ ಎರಡನೇ ಸಲನೂ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಮಾತಿನ ಮೇಲೆ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿ. ಬಟ್ ಉದ್ದೇಶ ಇದೆಯಲ್ಲ, ಅಗೇನ್ ಹೇಳ್ತಾ ಇದ್ದೀವಿ, ಅವ್ರ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನುವಂಥದ್ದನ್ನೇ ಹೇಳಿದ್ದಾರೆ. ಆ ವಿಚಾರ ಮಾತ್ರ ಹೇಳಲೇಬೇಕು. ಆದರೆ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿಬಿಟ್ಟು ಪ್ರತ್ಯೇಕ ರಾಷ್ಟ್ರವೇ ಆಗಬೇಕು ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ಇಲ್ಲಿ ಟೀಕೆಗೆ ಗುರಿ ಆಗ್ತಾ ಇರೋದು. ಅಖಂಡ ಭಾರತಕ್ಕೋಸ್ಕರ ಎಷ್ಟೆಲ್ಲ ಜನ ಜೀವವನ್ನು ತೆತ್ತಿದ್ದಾರೆ ಈ ಭಾರತಕ್ಕೋಸ್ಕರ, ಈ ಸ್ವತಂತ್ರವನ್ನು ಬರೋದಕ್ಕೋಸ್ಕರ. ಹಾಗಿದ್ದಾಗ ಈ ರೀತಿಯಾಗಿ ಈಗ ನಾವು ಬರ್ತಾ ಇಲ್ಲ ಅಂದ ತಕ್ಷಣ ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಳ್ತೀವಿ ಅಂತಂದರೆ ಹೇಗೆ ಅದು?